ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಆ ಭಗವಂತನನ್ನು ನೆನೆಯುತ್ತಾ ಶ್ರೀ ಜಗನ್ಮಾತಾ ಮಹಾಕಾಳಿ ಆದಿಶಕ್ತಿ ಸ್ವರೂಪಿಣಿ ಕಾಳಿಕಾ ಮಾತೆಯನ್ನು ಕೂಡ ನೆನೆಯುತ್ತಾ ಭೂಮಿಗೆ ಬಂದ ಭಗವಂತ ತಿಂತಣಿಯ ಪುರವಾಸ ಮೌನೇಶನ ವಿಚಾರವನ್ನು ಮೌನೇಶನ ಎಲ್ಲ ಹುಟ್ಟಿದ ಸ್ಥಳ ಆಗಿರ್ಬೋದು, ಹಲವಾರು ಓಡಾಡಿದಂಥ ಸ್ಥಳ ಆಗಿರ್ಬೋದು, ಅವೆಲ್ಲವನ್ನು ನೋಡೋಣ. ಹಾಗಾಗಿ ಆ ಶ್ರೀ ಗುರು ಮೌನೇಶ್ವರನನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರ ಎಲ್ಲ ವಿಚಾರಗಳನ್ನು ನಾವು ತಿಳಿಯೋಣ. ಬನ್ನಿ. ನಾವು ತಿಳಿದ ಹಾಗೆ ಗೋನಾಳ ಗ್ರಾಮದಲ್ಲಿ ಹುಟ್ಟಿದಂಥ ಗುರುಮೌನ ಅಂತ ಹೇಳ್ತೀವಿ. ಆ ಗೋನಾಳ ಗ್ರಾಮ ಅನ್ನೋದು ಎಲ್ಲಿದೆ ಅಂತಂದರೆ, ನಾವೇನು ಈಗ ಕಲಬುರಗಿ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುರ್ಪುರ ಎಂಬ ಪಟ್ಟಣ ಕೂಡ, ಆ ಪಟ್ಟಣ ಹತ್ತಿರ ಕೆಂಬಾವಿ ಮಧ್ಯ ಗೋನಾಳ ಅಂಥೇಳಿ ಆ ಗ್ರಾಮ, ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿನೇ ಇರ್ತಕ್ಕಂಥ ವಿಶ್ವಕರ್ಮ ಧರ್ಮದ ಹಾವಕ್ಕ ಮತ್ತು ಹಾವಪ್ಪ ಅಂತ ಹೇಳಿ ದಂಪತಿಗಳು. ಹಾವಕ್ಕ ಮತ್ತು ಹಾವಪ್ಪ ಅನ್ನೋದಕ್ಕೆ ಮತ್ತು ಇನ್ನೊಂದು ಕೂಡ ಹೆಸರು ಶೇಷಪ್ಪ ಹಾಗೂ ಶೇಷಮ್ಮ ಅಂಥೇಳಿ ಕೂಡ ಕರೆಯುವಂಥದ್ದು. ಎರಡೂ ಕೂಡ ಒಂದೇ ಅರ್ಥ. ಎರಡೂ ರೀತಿಯಲ್ಲಿ ಅವರನ್ನು ಕರಿತಾ ಇರ್ತಕ್ಕಂಥದ್ದು. ಆ ಇಬ್ಬರು ವೈಶ್ವಕರ್ಮಣ ಧರ್ಮದಲ್ಲಿರ್ತಕ್ಕಂಥ ಇಬ್ಬರು ಕೂಡ ದಂಪತಿಗಳು ಸಚ್ಚಾರಿತ್ರಿಕರು, ಸರಳ ಸ್ವಭಾವವುಳ್ಳವರು ಕೂಡ ಆಗಿದ್ದರು. ಹಾವಪ್ಪ ಸನಾತನ ಗೋತ್ರದವನಾಗಿದ್ದ, ಕಮ್ಮಾರಿಕೆ ಉದ್ಯೋಗ ಮಾಡ್ತಿದ್ದ. ಇವನು ಧರ್ಮಪತ್ನಿ ಶೇಷಮ್ಮ ಕೂಡ ಗೃಹಿಣಿ. ಇವರಿಗೆ ಮದುವೆ ಆದ ನಂತರ ತುಂಬ ದಿನಗಳವರೆಗೂ ಕೂಡ ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ ಅನ್ನುವಂಥ ಕೊರಗು ಅವರನ್ನು ತುಂಬ ಕಾಡ್ತಾ ಇತ್ತು. ಹಾಗಾಗಿ ಏನು ಮಾಡಬೇಕು ಅಂತ ಅವರು ಪ್ರತಿನಿತ್ಯ ಕೂಡ ಆ ಒಂದು ಚಿಂತೆಯನ್ನೇ ಮಾಡ್ತಾಯಿದ್ರು. ಎಲ್ಲ ರೀತಿಯಲ್ಲಿ ಕೂಡ ತಮ್ಮ ಕಮ್ಮಾರಿಕೆಯಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಆ ಊರಿನ ಜನರ ಪ್ರೀತಿ ಪಾತ್ರರಾದಂಥ ವಿಶ್ವಕರ್ಮರು ಅಂದರೆ ಎಲ್ಲ ಕಡೆಗೂ ಕೂಡ ಅದೇ ರೀತಿ ಇರತಕ್ಕಂಥವ್ರು. ಅದೇ ರೀತಿ ಕೂಡ ಶೇಷಪ್ಪ ಮತ್ತು ಶೇಷಮ್ಮ ಆ ಒಂದು ಗೋನಾಳ ಗ್ರಾಮದಲ್ಲಿ ಎಲ್ಲರಿಗೂ ಬೇಕಾಗುವಂಥ ಅತಿ ಪ್ರೀತಿಯಿಂದ ಇದ್ದಂಥವರು. ಆದರೆ ಏನು ಮಾಡಬೇಕು, ಮಕ್ಕಳು ಇಲ್ಲ ಅನ್ನೋ ಒಂದು ಕೊರಗು ಮಾತ್ರ ಅವರನ್ನು ಕಾಡ್ತಾನೇ ಇತ್ತು. ಅಲ್ಲಿ ಆ ಓಣೆಯಲ್ಲಿ ಯಾವಾದರೂ ಕೂಡ ಮಕ್ಕಳು ಓಡಾಡಿದರೆ ಸಾಕು, ಶೇಷಮ್ಮ ಆ ಮಕ್ಕಳನ್ನು ಎದ್ದಿ ಮುದ್ದಾಡ್ತಿದ್ಲು. ಯಾಕಂದರೆ ಮಕ್ಕಳಂದರೆ ಅಷ್ಟೊಂದು ಪ್ರೀತಿ. ಆ ಮಕ್ಕಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಬೇಕಾದಂಥ ಎಲ್ಲ ಹಣ್ಣು ಹಾಲು ಅವಕ್ಕೇನಾದರೂ ಕೂಡ ತಿನ್ನೋದಕ್ಕೆ ಕೊಟ್ಟು ಆ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಹಾಗಾಗಿ ಅಷ್ಟು ಎಲ್ಲ ಇದ್ದರೂ ಕೂಡ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗು ಮಾತ್ರ ಇದ್ದೇ ಇತ್ತು. ಒಂದಿನ ಹಾವಕ್ಕನಿಗೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಮಡಿಸಿರಿ ಉಟ್ಟು ಪೂಜಾ ಪಾತ್ರೆಯನ್ನು ಎತ್ಕೊಂಡು ಅದೇ ಗ್ರಾಮದ ಆದಿಲಿಂಗೇಶ್ವರನ ದೇವಸ್ಥಾನಕ್ಕೆ ಹೊರಟುಬಿಡ್ತಾಳೆ. ಅಲ್ಲಿ ಹೇಳ್ತಾಳೆ, ಆದಿಲಿಂಗೇಶ್ವರನ ಪೂಜೆ ಮಾಡಿ ಭಕ್ತಿಯಿಂದ ಕೈ ಮುಗಿದು, ದೇವಾ, ನಿನ್ನ ಎಲ್ಲವನ್ನು ಬಲ್ಲವನು, ಸರ್ವಜ್ಞನು, ನಿನ್ನ ಕರುಣೆಯಿಂದ ನಾವಿಬ್ಬರು ಗಂಡ ಹೆಂಡರು ಚೆನ್ನಾಗಿಯೇ ಇದ್ದೇವೆ. ಆದರೆ ನನ್ನ ಹೊಟ್ಟೆಯಿಂದ ಒಂದು ಗಂಡಾಗಲಿ ಹೆಣ್ಣಾಗಲಿ ಮಗು ಹುಟ್ಟದೇ ನಾ ಬಂಜೆತನದಲ್ಲೇ ಬಳಲುತ್ತಿದ್ದೇನೆ ಎಂದು ಹೇಳಿದಾಗ
ಪ್ರತಿನಿತ್ಯವೂ ಕೂಡ ಇದೇ ವಾಡಿಕೆಯಲ್ಲೇ ಇರುವಂಥದ್ದು. ಪ್ರತಿದಿನವೂ ಕೂಡ ಇದೇ ರೀತಿಯಲ್ಲಿ ಕೂಡ ಪ್ರಾತಃ ಕಾಲ ಎದ್ದು ಅವಳು ದೇವಾಲಯಕ್ಕೆ ಬಂದು ತನ್ನ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆದಿಲಿಂಗೇಶ್ವರನನ್ನು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬೇಕಾದ್ರೆ ಸರಿಸುಮಾರು 12 ವರ್ಷಗಳ ಕಾಲ ಆ ತಾಯಿ ಬಿಟ್ಟು ಬಿಡದೆ ಈ ಒಂದು ಪೂಜೆಯನ್ನು ಮಾಡ್ತಾ ಬರ್ತಾಳೆ ಶೇಷಮ್ಮ. ಆದರೆ ಅಲ್ಲಿವರೆಗೂ ಕೂಡ ಮಕ್ಕಳ ಭಾಗ್ಯವನ್ನು ಕೊಟ್ಟಿರುವುದೇ ಇಲ್ಲ ಭಗವಂತ. ಆದರೆ ಅಷ್ಟೊತ್ತಿಗಾಗಲೇ ಆ ತಾಯಿಗೆ ಸಾಕಾಗಿ ಹೋಗಿಬಿಡುತ್ತೆ. ಆದಿಲಿಂಗೇಶ್ವರನೇ, ಭಗವಂತ ಶಿವನೇ, ನಾನಿನ್ನ ಎಲ್ಲ ರೀತಿಯಲ್ಲಿ ಕೂಡ ಈಗ ಸರಿಸುಮಾರು 12 ವರ್ಷಗಳಿಂದ ಕೂಡ ನಾನು ನಿನ್ನನ್ನು ಬೇಡ್ತಾನೇ ಬರ್ತಾ ಇದ್ದೀನಿ, ಮಕ್ಕಳ ಭಾಗ್ಯವನ್ನು ನನಗೆ ದಯಪಾಲಿಸು ಅಂತ. ಆದರೆ ನೀನು ನನ್ನ ಕಡೆ ನೋಡ್ತಾನೇ ಇಲ್ಲ, ಕರುಣೆ ತೋರ್ತಾ ಇಲ್ಲ. ಯಾಕೆ? ನಾನು ಮಾಡಿದಂಥ ಪಾಪವಾದರೂ ಏನು ಎಂದು ವಿನಮ್ರವಾಗಿ ಆ ಈಶ್ವರನನ್ನು ಶೇಷಮ್ಮ ಬೇಡ್ತಾಳೆ. ಆಗ ಈ ತಾಯಿಯ ನಿಷ್ಕಲ್ಮಶವಾದ ಭಕ್ತಿ ಪ್ರೀತಿ ಆ ಭಗವಂತನನ್ನು ಮಾತನಾಡುವಂತೆ ಮಾಡಿಬಿಡುತ್ತೆ. ಆಗ ಶಿವನೇ ಪ್ರತ್ಯಕ್ಷನಾಗಿ, ಮಗಳೇ, ನಿನ್ನ ಪ್ರಾರ್ಥನೆ ನನಗೆ ಸಲ್ಲಿದೆ, ಈ ನಿನ್ನ 12 ವರ್ಷಗಳ ಪೂಜೆ ಫಲ ಕೊಟ್ಟಿದೆ, ನಿನ್ನ ಉದರದಲ್ಲಿ ಒಬ್ಬ ಮಹಾತ್ಮ ಹುಟ್ಟುವನು, ಚಿಂತಿಸಬೇಡ, ತಥಾಸ್ತು ಎಂದು ಹೇಳ್ತಾನೆ. ಆ ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕಂತಂದರೆ ಭಕ್ತಿ ಭಾವದಿಂದ ಪೂಜಿಸಿ ಬೇಡಿದಂಥ ಶಿವನೇ ಪ್ರತ್ಯಕ್ಷನಾಗಿ, ಮಗನೇ ನಿನ್ನ ಉದರದಲ್ಲಿ ಒಬ್ಬ ಮಹಾತ್ಮ ಹುಟ್ಟುವನಂತಂದು ಹೇಳಿದ ಮೇಲೆ ಇನ್ನೇನು ಆ ತಾಯಿ ಆನಂದದಿಂದ ಮನೆಗೆ ಬರ್ತಾಳೆ. ಅದಕ್ಕಾಗಿ ಕಾಯ್ತಾ ಇರ್ತಾರೆ, ಯಾವಾಗ ನನ್ನ ಉದರದಲ್ಲಿ ಆ ಒಂದು ತೇಜಸ್ಸು, ಆ ಮಹಾತ್ಮ ಹುಟ್ಟುವನೆಂದು. ಸೂರ್ಯನ ಕಿರಣಗಳನ್ನು ಕಂಡು ಕಮಲದ ಮೊಗ್ಗು ಹರಳಿದಂತೆ ಅವಳ ಹೃದಯ ಕಮಲದ ಪಕಳಿಗಳು ಬೀರಿದವು. ತಾನು ಕನಸಿನಲ್ಲಿ ಕಂಡ ಆದಿಲಿಂಗೇಶ್ವರನು ಅನುಗ್ರಹಿಸಿದ ಆಶೀರ್ವಚನವನ್ನು ಗಂಡನೆದುರು ಹೇಳ್ತಾಳೆ. ಅದನ್ನು ಕೇಳಿ ಅವಪ್ಪನಿಗೂ ಕೂಡ ಆನಂದಕ್ಕೆ ಪಾರವೇ ಇರೋದಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಂದು ಭಕ್ತಿ ಭಾವ ಎಲ್ಲರಿಗೂ ಕೂಡ ಆಗುವಂಥದ್ದೇ. ಹಾಗಾಗಿ ಅವಪ್ಪನಿಗೂ ಕೂಡ ತುಂಬ ಸಂತೋಷವಾಗುತ್ತೆ. ಆದರೆ ಬೆಳಗಿನ ಜಾವ ದಂಪತಿಗಳಿಗೆ ಹರ್ಷದಿಂದ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಅಂದವರಿಬ್ಬರೂ ಸ್ನಾನ ಮಾಡಿ ಉಡುಗೆ ಉಟ್ಟು ಕೈಯಲ್ಲಿ ಫಲಪುಷ್ಪ ನೈವೇದ್ಯ ತಟ್ಟೆಯನ್ನು ಹಿಡ್ಕೊಂಡು ಆದಿಲಿಂಗೇಶ್ವರನ ದೇವಾಲಯಕ್ಕೆ ನಡೀತಾರೆ. ಆದಿಲಿಂಗೇಶ್ವರನನ್ನು ಸ್ವಚ್ಛತೆಯಿಂದ ಎಲ್ಲವನ್ನ ಸ್ವಚ್ಛ ಮಾಡಿ ನೀರಿನಿಂದ ತೊಳೆದು ಫಲಪುಷ್ಪಗಳಿಂದ ಪೂಜೆಗೈದು ಫಲ ನೈವೇದ್ಯ ಅರ್ಪಿಸಿ ದೀರ್ಘದಂಡ ನಮಸ್ಕಾರ ಹಾಕಿ ಆವತ್ತಿನ ದಿವಸ ಅವರಿಗೆ ಸ್ವರ್ಗ ಅಂದರೆ ಏನು ಅನ್ನೋದನ್ನು ಕೂಡ ಆದಿಲಿಂಗೇಶ್ವರನೆಯಲ್ಲೇ ತೋರಿಸಿಕೊಟ್ಟಿರ್ತಾನೆ. ಹಾಗಾಗಿ ಹಾವಕ್ಕ ಮತ್ತು ಹಾವಪ್ಪ ಇಬ್ಬರೂ ಕೂಡ ಆ ದಿನ ತುಂಬ ಸಂತೋಷದಿಂದ ಈಜಿಕೊಂಡು ಮನೆಗೆ ಬರ್ತಾರೆ. ಹಾವಕ್ಕ ಎಂದಿನಂತೆ ಆ ಶಿವನ ಆಶೀರ್ವಾದದಿಂದ ಹಾವಕ್ಕ ಕೂಡ ಗರ್ಭಿಣಿ ಆಗ್ತಾಳೆ. ಅವಳ ಪ್ರತಿದಿನ ಆದಿಲಿಂಗೇಶ್ವರನ ಪೂಜೆ ಪುನಸ್ಕಾರ ಏನು ಮಾಡಿರ್ತಾಳೆ ಅದಕ್ಕೆ ಆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು. ಓಣಿಯ ಸುಮಂಗಲಿಯರು ಹಾವಕ್ಕನ ಹತ್ತಿರ ಬಂದು ಕುಳಿತು ಅವಳನ್ನು ನೋಡಿ ಹಿರಿಕಿ ಬಾಯಿ ತುಂಬ ಹೊಗಳಿ, ಆವಕ್ಕ ನೀನೀಗ ಶ್ರಾವಣ ಮಾಸದ ಭೂತಾಯಿಯಂತೆ ಕಾಣುತ್ತಿರುವೆ,
ನಿನ್ನ ಹೊಟ್ಟೆಯಿಂದ ಸುಂದರವಾದ ಮಗುವೇ ಜನಿಸುತ್ತಿದೆ ಎಂದೆನ್ನುತ್ತಾ ಅವಳ ಹಣೆಗೊಂದು ಮುದ್ದು ಕೊಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಒಂದು ರಾತ್ರಿ ಬೆಳದಿಂಗಳಿನ ಊಟದ ಸಮಾರಂಭವನ್ನು ಹಾವಕ್ಕನೊಂದಿಗೆ ಮಾಡಿ ಆನಂದ ಪಡ್ತಾರೆ ಓಣೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು. ಹಾವಕ್ಕಳ ಮನೆಗೆ ಮಲ್ಲಿಗೆ, ಜಾಜಿಗೆ, ಸಂಪಿಗೆ ಹೂವುಗಳ ಸುವಾಸನೆಯಿಂದ ತುಂಬಿತ್ತು. ಮನೆಯು ತರತರದ ಪಕ್ವಾನ್ನಗಳ ಆಗರವಾಯಿತು. ಓಣಿಯ ಹಿರಿಯ ಹೆಂಗಸರು ಅವಕ್ಕಳನ್ನು ತಮ್ಮ ಸ್ವಂತ ಮಗಳಂತೆ ಕಂಡು ದಿನಕ್ಕೊಂದು ಸಲವಾದರೂ ಅವಳ ಮನೆಗೆ ಬಂದು ಹಾಡಿ ನಕ್ಕು ನಲಿದು ಸಂತೋಷ ಪಡ್ತಾರೆ. ಮುಂದೆ ಅವಕ್ಕ ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿಗೆ ಮೌನ ಎಂದು ನಾಮಕರಣ ಮಾಡ್ತಾರೆ. ಮೌನ ಎಂದು ನಾಮಕರಣ ಮಾಡೋದಕ್ಕೂ ಕೂಡ ಆ 12 ವರ್ಷಗಳ ಕಾಲ ಆದಿಲಿಂಗೇಶ್ವರನ ಪೂಜೆಯನ್ನು ಏನು ಮಾಡಿರ್ತಾಳೆ ಅವಕ್ಕ, ಅದು ಮೌನ ವ್ರತವಾಗಿರುತ್ತೆ. ಆ ಒಂದು ಮೌನ ವ್ರತ ಆಗಿರೋದ್ರಿಂದನೇ ಆ ಹುಟ್ಟಿದ ಕೂಸಿಗೆ ಮೌನ ಅಂತಲೇ ಕರೀತಾಳೆ. ಹಾಗಾಗಿ ಬಿದಿಗೆ ಚಂದ್ರನಂತೆ ಬೆಳೆಗೆ ತೊಡಗುತ್ತೆ. ಹಾವಕ್ಕಳ ಕೈತೊಟ್ಟೆಯಲ್ಲಿ ಆಡುತ್ತಿರುವ ಮಗು ಕೆಲ ದಿನಗಳಲ್ಲಿ ಹಾವಪ್ಪನ ಮುಂಗೆ ಅರಗಿಣಿಯಂತೆ ಅಂಗಳಕ್ಕಿಳಿಯಿತು. ಮಗು ಬೆಳೆದಂತೆ ಅದು ಓಣಿಯ ಕೂಸಾಯಿತು. ಮಗು ಓಣಿಗೆ ಮುದ್ದಿನ ಅರಗಿಣಿಯಾಯಿತು. ಹೀಗೆ ಮೌನನಿಗೆ ಬೆಳೀತಾ 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 ಎಲ್ಲರ ಪ್ರೀತಿ ಪಾತ್ರನಾಗಿಬಿಡ್ತಾನೆ ಆ ಗುರುಮೌನ. ಇನ್ನೇನು ಮೌನನಿಗೆ 5 ವರ್ಷ ತುಂಬಿದುವು. ಮಠದ ಗುರುಗಳಲ್ಲಿ ಅಕ್ಷರ ಅಭ್ಯಾಸ ಮಾಡಿಸಲು ತಂದೆ ತಾಯಿ ಕಳಿಸ್ತಾರೆ. 8ನೇ ವರ್ಷಕ್ಕೆ ವೈಶ್ವಕರ್ಮಣ ಧರ್ಮದನ್ವಯ ಮೌನನಿಗೆ ಯಜ್ಞೋಪವಿತ ಮಂಗಲ ಕಾರ್ಯವನ್ನು ಕೂಡ ಮಾಡಿ ಮುಗಿಸ್ತಾರೆ. ಮೌನನು ಧರ್ಮದ ಪುರೋಹಿತರಿಂದ ಸಂಧ್ಯಾವಂದನೆ, ಗಾಯತ್ರಿ ಮಂತ್ರ, ಪಠಣ, ಪ್ರಾಣಾಯಾಮ, ಧ್ಯಾನಾದಿಗಳನ್ನು ಕಲಿತು ಪ್ರತಿದಿನ ಆಚರಿಸುತ್ತಾ ಸಾಗುತ್ತಾನೆ. ಮೌನನು ವರಪುತ್ರನಾದ್ದರಿಂದ ಬುದ್ಧಿವಂತ ಬಾಲಕನಾಗಿ ಬೆಳೀತಾನೆ. ಮೌನನು ಗುರುಗಳಿಂದ ಅಕ್ಷರಗಳನ್ನೆಲ್ಲ ಕಲಿತರೂ ಅವನ ಲಕ್ಷ್ಯವೆಲ್ಲ ಅಕ್ಷರ ವಿದ್ಯೆಯ ಕಡೆಗೆ ಇದ್ದಿತ್ತು. ಅವನ ಬುದ್ಧಿ ಚುರುಕಾಗಿದ್ದಿತ್ತು. ವಿಶೇಷ ಅಂತರ್ಮುಖಿಯಾಗಿರುವುದೇ ಅವನ ದಿನದ ಚರ್ಯೆಯಾಗಿದ್ದಿತ್ತು. ಅವನು ಪಾಠ ಓದುವುದರಲ್ಲಿ, ಆಟ ಆಡೋದರಲ್ಲಿ ತೋರಿಸ್ತಿರ್ತಕ್ಕಂಥ ಚಾಣಕ್ಯ ಚಾಕಚಕ್ಯತೆಯಿಂದ ಕಂಡು ಮಠದ ಗುರುಗಳು ಅಚ್ಚರಿಪಡುವರು. ಮೌನನು ಮಠದ ಶಾಲೆಯಲ್ಲಿ ಚೆನ್ನಾಗಿ ಓದು ಬರಹ ಕಲಿತಾನೆ. ಕಾವ್ಯವನ್ನು ಓದ್ತಾನೆ. ಮಹಾತ್ಮರ, ಯೋಗಿಗಳ, ಸಾಧು ಸಂತರ ಜೀವನ ಚರಿತ್ರೆ ಗ್ರಂಥಗಳನ್ನು ಚಿಕ್ಕಂದಿನಲ್ಲೇ ಓದೋದನ್ನು ಕಲಿತಾನೆ. ಪ್ರತಿಯೊಬ್ಬರಿಗೂ ಕೂಡ ಇಂಥ ಕಾರ್ಯವನ್ನು ಚಿಕ್ಕವರಿಗೆ ಇರೋಕಲೇ ಅವೆಲ್ಲ ಮಾಡಬೇಕು. ಕೆಲವು ಸಲ ಗ್ರಾಮದ ಹೊರವಲಯದಲ್ಲಿ ಗುಡಿ ಗುಂಡಾರಗಳಲ್ಲಿ ತನ್ನಷ್ಟಕ್ಕೆ ತಾನೇ ಆಡಿಕೊಂಡಿರುವ ಮರಗಳ ಅಡಿಯಲ್ಲಿ ಕುಳಿತು ಧ್ಯಾನ ಮಾಡುವ, ಸೂರ್ಯೋದಯ ಸೂರ್ಯಾಸ್ತ ಸಮಯಗಳೆಂದರೆ ಅವನಿಗೆ ಬಲು ಹಿಗ್ಗು. ಏಕಾಂತದಲ್ಲಿ ಕಾಲ ಕಳೆಯುವುದೆಂದರೆ ಅವನಿಗೆ ಬಲು ಪ್ರೀತಿ. ಒಮ್ಮೊಮ್ಮೆ ಮೌನನು ತಂದೆಯೊಡನೆ ಕುಳಿತು ಬಡಿತನ, ಕಂಬಾರಿಕೆತನ, ಉದ್ಯೋಗಗಳ ಪರಿಚಯ ಮಾಡಿಕೊಳ್ತಾ ಅದೇ ಗ್ರಾಮದ ಅಕ್ಕಸಾಲೆಗೊಬ್ಬರ ಮನೆಗೆ ಮೇಲಿಂದ ಮೇಲೆ ಹೋಗಿ ಬರುವುದು ಹೀಗೆ ನಡೀತಾ ಇರುತ್ತೆ. ಕೆಲ ದಿನಗಳಲ್ಲಿ ಅಕ್ಕಸಾಲೆ ಕಲೆಯನ್ನು ಕೂಡ ಕಲಿತ್ಕೊಂಡು ಬಿಡ್ತಾನೆ. ಮೌನನ ಬುದ್ಧಿ ಕುಶಲತೆಯನ್ನು ಕಂಡು ಅವನ ತಂದೆ ತಾಯಿಗಳಿಗೆ ಎಲ್ಲಿದ ಆನಂದವಾಗುತ್ತಿತ್ತು. ಯಾಕಂದರೆ ವಿಶ್ವಕರ್ಮ ಅಂತಂದರೆ ನಾವು ಪಂಚವೃತ್ತಿಗಳು ಮಾಡುವಂಥವರು. ಆ ಪಂಚವೃತ್ತಿಗಳನ್ನು ನೋಡಿದರೆ ಸಾಕು ಆ ವಿದ್ಯೆ ಬರುವಂಥದ್ದು. ಶ್ರದ್ಧೆಯಿಂದ, ಭಕ್ತಿಯಿಂದ ಆ ವಿದ್ಯೆಗೆ ನಾವು ಕಲ್ತಿದ್ದೇ ಆಯ್ತಪ್ಪ ಅಂತಂದರೆ ಖಂಡಿತವಾಗಿ ಕೂಡ ಆ ವಿದ್ಯೆ ನಮ್ಮನ್ನು ಬದುಕು ಸಾಗುವಂಥದ್ದು. ಒಂದು ದಿನ ಆ ಒಂದು ಶಾಲೆಯಲ್ಲಿ ಗುರುಗಳು ಹೇಳಿದಂಥ ಪಾಠವನ್ನು ಎಲ್ಲವನ್ನ ಕಲಿತು ಆ ಗುರುಗಳಿಗೆ ಆಶ್ಚರ್ಯ ರೀತಿಯಲ್ಲಿ ಬುದ್ಧಿವಂತನಾಗಿ, ಗುರುಗಳೇ ಹೇಳ್ತಾರೆ, ಗುರುಗಳಿಗೇ ಓಂಕಾರದ ಪ್ರಶ್ನೆಯನ್ನು ಕೇಳಿದಾಗ ಗುರುಗಳಿಗೂ ಕೂಡ ಅದರ ಅರ್ಥವನ್ನು ಹೇಳೋದಕ್ಕೆ ಆಗದೇ ತಬ್ಬಿಬ್ಬಾಗಿಬಿಡ್ತಾರೆ. ಅಂಥ ಒಬ್ಬ ಮೇಧಾವಿ ಮೌನ ಬೆಳೆದ್ಬಿಡ್ತಾನೆ. ಆಗ ಒಂದು ದಿವಸ ಹಾವಪ್ಪನ ಮನೆಗೆ ಬಂದು, ಹಾವಪ್ಪ, ಹಾವಕ್ಕ, ನಿನ್ನ ಮಗ ಅಂತಿಂಥ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವನು ಕಲಿಯಬೇಕಾಗಿದ್ದನ್ನೆಲ್ಲ ಕಲಿತಿದ್ದಾನೆ.
ನಮಗೂ ಕೂಡ ಕಲಿಸಿದ್ದಾನೆ. ಅವನ ಅಸಾಮಾನ್ಯ ವ್ಯಕ್ತಿ. ಹಾಗಾಗಿ ನಿನ್ನ ಮಗನಿಗೆ ಅವನಷ್ಟಕ್ಕೆ ಅವನ ಇರೋದಕ್ಕೆ ಬಿಟ್ಬಿಡು ಅಂತಂದು ಹೇಳಿ ಅವರು ಗುರುಗಳು ಆಶೀರ್ವಾದ ಮಾಡಿ ಹೋಗಿಬಿಡ್ತಾರೆ. ಒಂದಿನ ತಂದೆ ತಾಯಿಗಳ ಹತ್ತಿರ ಕುಳಿತಾಗ, ಮಗು ನೀನು ಆದಿಲಿಂಗೇಶ್ವರ ಅಂದರೆ ವಿಶ್ವಕರ್ಮ ಪರಬ್ರಹ್ಮನ ಆಶೀರ್ವಾದದಿಂದ ಹುಟ್ಟಿದವನು. ನಿನ್ನ ದಿನಚರ್ಯಗಳು ನಮಗೆ ಆಶ್ಚರ್ಯ ಉಂಟು ಮಾಡ್ತಾ ಇದ್ದಾವೆ. ನಿನ್ನ ವಯಸ್ಸಿಗೆ ಮೀರಿಗೆ ನಿನ್ನಲ್ಲಿ ಜ್ಞಾನೋದಯವಾಗಿದೆ. ನಮಗೆ ಬೇರೆ ಆಸೆ ಆಮಿಷಗಳು ಏನೂ ಇಲ್ಲ. ನಿನ್ನನ್ನು ನೋಡುತ್ತಾ ನೋಡುತ್ತಾ ಆನಂದದಿಂದ ಒಂದಿನ ಸಂತೋಷವಾಗಿ ಕಣ್ಮುಚ್ಚಿಬಿಡ್ತೀವಿ. ಇದಕ್ಕಿಂತ ಬೇರೆ ಭಾಗ್ಯ ಇನ್ನೇನಿದೆ ಅಂದರು. ಅದಕ್ಕೆ ಮೌನನು ತಂದೆ ತಾಯಿಗಳನ್ನು ಇನ್ನಷ್ಟು ಹತ್ತಿರ ಕರೆದು, ಅಪ್ಪ ಅಮ್ಮ, ನೀವು ತಿಳಿದುಕೊಂಡಿರುವ ಎಲ್ಲವೂ ಸತ್ಯ. ನಿಮ್ಮ ಆರಾಧ್ಯ ದೇವರಾದ ಆದಿಲಿಂಗೇಶ್ವರನೇ ಆದಿ ವಿಶ್ವಕರ್ಮ ಪರಮಾತ್ಮನಾಗಿದ್ದಾನೆ. ಅವನನ್ನು ನಂಬಿಕೊಂಡು ನಿಶ್ಚಿಂತೆಯಾಗಿರಿ. ನೀವು ಸತ್ಯವನ್ನು ಹಡೆದಿದ್ದೀರಿ, ಸತ್ಯವನ್ನು ಕಾಪಾಡಿದ್ದೀರಿ, ಸತ್ಯವನ್ನೇ ಬೆಳೆಸುತ್ತಿದ್ದೀರಿ. ಕೊನೆಗೊಮ್ಮೆ ಈ ಸತ್ಯವನ್ನೇ ಹೊಂದುವಿರಿ. ನಾನು ಮುಂದೆ ಎಲ್ಲಿದ್ದರೂ ನಿಮ್ಮ ಅಂತ್ಯಾವಸ್ಥೆಯಲ್ಲಿ ನಿಮ್ಮ ಹತ್ತಿರ ಇರುವೆನು ಎಂದು ಹೇಳಿ, ಆಗ ನನಗೆ ಸ್ವತಂತ್ರವಾಗಿ ನನ್ನದೇ ಆದ ಕೆಲವು ಆಚಾರ ವಿಚಾರಗಳು, ನನ್ನ ಕಾಯಕಗಳು ಇದ್ದಾವೆ. ಎಲ್ಲ ಕಡೆಗೂ ಕೂಡ ಕೆಲವೊಂದಿಷ್ಟು ಎಚ್ಚೆತ್ತುಗೊಳ್ಳುವಂತೆ ಮಾಡಬೇಕಾಗಿದೆ. ಎಲ್ಲರನ್ನೂ ಕೂಡ ಎಚ್ಚೆತ್ತುಗೊಳ್ಳುವಂತೆ ಮಾಡಬೇಕಾಗಿದೆ. ಅದು ನನ್ನ ಕರ್ತವ್ಯ ಕೂಡ. ನನಗೆ ಅಪ್ಪಣೆ ಕೊಡಿ, ನಾನು ಹೋಗುವುದಿದೆ ಅಂತೇಳಿ ತಂದೆ ತಾಯಿಯಿಂದ ಆಶೀರ್ವಾದ ಪಡೆದು ಹೊರಡೋದಕ್ಕೆ ಶುರು ಮಾಡ್ತಾನೆ. ಮೌನನ ಮಾತು ಕೇಳಿ ಆ ಅಪ್ಪ ದಂಪತಿಗಳ ಆನಂದ ಬಾಷ್ಪಗಳನ್ನು ಉದುರಿಸ್ತಾರೆ. ಇನ್ನೇನು ಕೆಲವು ವರ್ಷಗಳು ಉರುಳ್ತಾವೆ. ಮೌನನು ಪರಿಪುಷ್ಟನಾಗಿ ಬೆಳೆದು ಅವನ ದೇಹವು ದುಂಡು ದುಂಡಾಗಿ ಬೆಳಿತೈತಿ. ಅಗಲವಾದ ನೊಸಲು, ಹೊಳೆವ ಕಣ್ಣುಗಳು, ಸ್ವಲ್ಪ ನೀಳವಾದ ಸುಂದರ ಮುಖ, ನೀಟಾದ ನಾಸಿಕ, ದಾಳಿಂಬರಿ ಬೀಜದಂತಿರುವ ದಂತಪಕ್ತಿ, ಕುಡಿಮೀಸೆ, ಜಟಾಜೂಟದಿಂದಿಡಗಿದ ದುಂಡಾದ ತಲೆ, ಸ್ವಲ್ಪ ಎತ್ತರವಾದ ನಿಲುವು. ಅವನಲ್ಲಿ ಶಿವನ ಕಳೆ ತುಂಬಿದ್ದಿತ್ತು. ಇಷ್ಟೊತ್ತಿಗೆ ಮೌನನು ಅನೇಕ ಆಧ್ಯಾತ್ಮ ಗ್ರಂಥಗಳನ್ನು ಓದಿಕೊಂಡು, ಜೊತೆಗೆ ಸಾಧನೆಯ ಶರವೇಗದಲ್ಲಿ ಸಾಧನದಿಂದ ಸಾಧಿಸಿ ಹೇಳಿದ ವಚನದಿಂದ ಈ ಮಾತನ್ನು ತಿಳಿದುಕೊಳ್ಳಬಹುದು. ಕೆಲವು ಕಾಲ ಕಳೆಯುವುದರಲ್ಲಿ ಮೌನನು ದ್ವೈತ, ಅದ್ವೈತ, ಶಕ್ತಿ, ವಿಶಿಷ್ಟಾದ್ವೈತ ತತ್ವಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಿಳಿದುಕೊಂಡು ಮರಾಠ ಸಂತ ಸಾಹಿತ್ಯ, ಬೀದರ್ ಚೆರಗಾ ಮನೆತನದ ಸೂಫಿಗಳ ತತ್ವಶಾಸ್ತ್ರಗಳನ್ನು ಮತ್ತು 12ನೇ ಶತಮಾನದ ಅಲ್ಲಮ ಪ್ರಭು ಚನ್ನಬಸವಣ್ಣ ಮೊದಲಾದ ಶರಣರ ವಚನ ಸಾಹಿತ್ಯವನ್ನು ಓದಿಕೊಂಡು ನಡುವೆ ಕೆಲವು ಕಾಲ ಗುಡ್ಡ ಗುಹೆಗಳಲ್ಲಿ ತಂಗಿ ಸಾಧನೆಗಳನ್ನು ಕೈಗೊಂಡು, ಇಷ್ಟೊತ್ತಿಗೆ ಮೌನನ ಆಧ್ಯಾತ್ಮ ಪ್ರಭಾವಳಿಯ ಪ್ರಭಾವಕ್ಕೆ ಕೆಲವು ಜನರು ಮಾರು ಹೋದರು. ವಚನಗಳನ್ನು ಆಗಾಗ ಬರೆಯುತ್ತಾ ವಿಚಾರಗಳನ್ನು ಎಲ್ಲರಿಗೂ ಕೂಡ ಹಂಚುತ್ತಾ ಹೋದನು. ಇದ್ದಂತೆ ಮನೆ ಬಿಟ್ಟು ಎಲ್ಲಿಗೆ ಹೊರಡಲು ಎದ್ದು ನಿಂತನು. ತಂದೆ ತಾಯಿಗಳು ಗಾಬರಿಯಾದರು. ಅವರಿಗೆ ಮಾತುಗಳಿಗೆ ಹೊರಡಲಾದದು. ಮೂಕ ವೇದನಲ್ಲಿ ನಿಂತುಕೊಂಡು ಕಣ್ಣೀರು ಸುರಿಸತೊಡಗಿದರು. ಮೌನನಿಗೆ ಸಂಕಟ ಅರ್ಥವಾಯಿತು. ಅಪ್ಪ ಅಮ್ಮ, ನೀವು ಕಣ್ಣೀರು ಸುರಿಸಬಾರ್ದು. ಪಕ್ಕ ಬಲಿತ ಹಕ್ಕಿ ಎಷ್ಟು ದಿನ ಗೂಡಿನಲ್ಲಿ ಇದ್ದೀತು? ವಿಶಾಲಾಕಾಶದಲ್ಲಿ ಹಾರಾಡಬೇಡವೇ? ಸೃಷ್ಟಿಕರ್ತನಾದ ವಿಶ್ವಕರ್ಮನ ವಿಶಾಲ ಪ್ರಪಂಚವನ್ನು ನೋಡಬಾರದೆ? ನೀವು ನನ್ನನ್ನು ಹೊತ್ತು ಚೆನ್ನಾಗಿ ಕಾಪಾಡಿದ್ದೀರಿ, ವಿದ್ಯೆ ಬುದ್ಧಿ ಕಲಿಸಿದ್ದೀರಿ. ನಿಮ್ಮ ಮಗ ಈಗ ಲೌಕಿಕ ಪ್ರಪಂಚಕ್ಕೆ ಸೇರತೊಡಗಿದ್ದಾನೆ. ನಾನಿನ್ನು ದೇಶ ಸಂಚಾರ ಮಾಡಿ ಕ್ಷೇತ್ರಗಳನ್ನು ಸಂಚರಿಸಬೇಕಾಗಿದೆ. ಭಗವಂತನ ಅನುಗ್ರಹದಿಂದ ನನಗೇನು ತೊಂದರೆಯಾಗದು. ನಿಮ್ಮ ಅಂತ್ಯಾವಸ್ಥೆಯಲ್ಲಿ ನಾನು ಎಲ್ಲಿದ್ದರೂ ನಿಮ್ಮ ದರ್ಶನಕ್ಕೆ ಬಂದೇ ಬರುವೆನು. ಇದೋ ವಚನ ಎಂದು ಹೇಳಿ ತಂದೆ ತಾಯಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ನೀವು ನನ್ನನ್ನು ಸಂತೋಷದಿಂದ ಬೀಳ್ಕೊಡಿ ಎಂದು ಮತ್ತೊಮ್ಮೆ ಹೇಳಿ ಮೌನನು ಹೊರಟೇ ಬಿಡ್ತಾನೆ. ಆಗ ಪುರದ ಪುಣ್ಯ ಪುರುಷ ರೂಪಿತಿಂದ ಹೋಗುತ್ತಿದೆ ಎಂದು ಯಾರೋ ಕೂಗಿದರು. ಕಣ್ಣೀರಿನ ಕೋಡಿ ಹರಿಯಿತು. ಮೌನನು ಅಂದನು, ಅಪ್ಪಗಳಿರ, ತಾಯಂದಿರ, ನಾನಿರುವವರೆಗೆ ಗೋನಾಳದ ಹಾವಪ್ಪ ಅವಕ್ಕ ದಂಪತಿಗಳ ಮಗನಾಗಿದ್ದೆನು. ಈಗ ನಾನು ಜಗದ ಮಗ. ಎಲ್ಲರ ನನ್ನನ್ನು ಸಂತೋಷವಾಗಿ ಬೀಳ್ಕೊಡಿರಿ ಎಂದು ಹೇಳಿ 2 ಕೈಗಳನ್ನೆತ್ತಿ ಜೋಡಿಸಿ ನಮಸ್ಕಾರ ಮಾಡಿ ಊರಿಗೆ ಹೋಗಿ ಗೊಳೋ ಎಂದು ಹತ್ತು ಬಿಟ್ಟಿತು. ಮೌನನು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳಿ ಹೊರಟು ಬಿಟ್ಟನು. ಇದು ಎಲ್ಲ ನಾವು ಕೇಳಿದಾಗ ಕೂಡ ಆ ಮೌನನ
ಎಲ್ಲರಿಗೂ ಕೂಡ ಜ್ಞಾನವನ್ನು ಪಸರಿಸಬೇಕು, ಎಲ್ಲರಿಗೂ ಕೂಡ ನಾನು ಬಂದ ಕಾರಣವನ್ನು ತಿಳಿಸಬೇಕು, ಮಲಗಿರವರನ್ನು ಎಚ್ಚರಗೊಳಿಸಬೇಕು ಅಂತ ಹೇಳಿ ತನ್ನ ವಚನಗಳ ಕ್ರಾಂತಿಯನ್ನು ಬರೆಯುತ್ತಾ ಎಲ್ಲ ಕಡೆಗೆ ಸಂಚರಿಸುತ್ತಾ ಹೊರಟೇ ಬಿಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಗುರು ಮೌನನ ಚರಿತ್ರೆಯನ್ನು ನಾವು ಕೇಳಬೇಕು. ಆ ಗುರು ಮೌನನ ವಚನಗಳಲ್ಲಿರ್ತಕ್ಕಂಥ ಶಕ್ತಿಗಳನ್ನು ಕೂಡ ನಾವು ಅರಿತುಕೊಳ್ಬೇಕು. ಮೌನನ ಪವಾಡಗಳನ್ನು ಕೂಡ ನಾವು ಕೇಳಬೇಕು. ಎಲ್ಲದಕ್ಕೂ ಕೂಡ ಅವಕಾಶವನ್ನು ನಾವು ಕೊಡಲೇಬೇಕು. ನಾವು ಯಾರು ಎಂದು ನಾವು ಮೊದಲು ತಿಳಿದುಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುರು ಮೌನನ ಇಲ್ಲಿಯವರೆಗೆ ಏನು ಕೇಳಿದ್ದೀರಿ, ಇನ್ನೂ ಸಾಕಷ್ಟು ರೀತಿಯಲ್ಲಿ ಗೋನಾಳದಿಂದ ಬೇರೆ ಬೇರೆ ಕಡೆಗೆ ಹೋಗುವಂಥದ್ದು, ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಕೂಡ ಏನು ಕೇಳಿದ್ದೀರಿ, ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಕೂಡ ನಿಮಗೆ ಆ ಗುರು ಮೌನನ ಚರಿತ್ರೆಯನ್ನು ಮತ್ತೆ ತರ್ತೀನಿ ಅಂತ ಹೇಳ್ತಾ ನಮಸ್ಕಾರ.